ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿಯಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 7 ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಇದರಲ್ಲಿ ಬರುವಂಥ ಸುಮಾರು 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕರ್ನಾಟಕ ಪಿ ಯು ಬೋರ್ಡ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿ ಬರುವಂಥ 30 ಕ್ವಶನ್ಸ್ಗಳಲ್ಲಿ 4 ಆಪ್ಷನ್ಗಳ ಬೆಸ್ಟ್ ಆಪ್ಷನ್ಸ್ ಯಾವುದು, ಹೇಗೆ ಯಾವುದು ಬೆಸ್ಟ್ ಆಪ್ಷನ್ ಆಗುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲಲ್ಲಿ ಈಗ ನೋಡೋಣ. ಸೊ ಅದರಲ್ಲಿ ಮೊದಲನೇ ಕ್ವಶನ್, ICT ಸ್ಟ್ಯಾಂಡ್ಸ್ ಫಾರ್. ಸೊ ICTಯ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ, ಸೊ ದಟ್ ಈಸ್ ಆಪ್ಷನ್ ಬಿ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಕರಿತೀವಿ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಡಿಡ್ ದ ICT ರೆವಲ್ಯೂಷನ್ ಹ್ಯಾವ್. ಸೊ ICTಯ ಒಂದು ಕ್ರಾಂತಿಯಿಂದಾಗಿ ಸೊ ನಾವು ಗಮನಿಸಬಹುದಂತಹ ಪ್ರಭಾವ ಏನಾಗಿದೆ ಅಥವಾ ಅದರಿಂದ ಆದಂಥ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಸೊ ಜನರೇಟೆಡ್ ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾ ರ್ಯಾಪಿಡ್ಲಿ. ಎಷ್ಟೇ ದೊಡ್ಡ ಪ್ರಮಾಣದಂತಹ ಡೇಟಾ ಇದ್ರೂ ಕೂಡ ನಾವು ಅಷ್ಟೇ ವೇಗವಾಗಿ ಜನರೇಟ್ ಮಾಡಬಹುದು. ಕ್ವಶನ್ ನಂಬರ್ 3, ವಾಟ್ ಈಸ್ ದ ಫಂಡಮೆಂಟಲ್ ರೋಲ್ ಆಫ್ ಡೇಟಾ. ಸೊ ಡೇಟಾದ ಮೂಲಭೂತ ಕರ್ತವ್ಯ ಅಥವಾ ಪಾತ್ರ ಏನಪ್ಪ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಆಪ್ಷನ್ ಬಿ, ಟು ಎನೇಬಲ್ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್. ಅಂದರೆ ಸೊ ಆಲ್ರೆಡಿ ಒಂದು ವಿಚಾರ ಇದ್ದರೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ಫೋರ್ತ್ ಕ್ವಶನ್, ಡೇಟಾ ಈಸ್ ಡಿಫೈನ್ಡ್ ಆಸ್. ಡೇಟಾನ ಹೇಗೆ ನಾವು ಡಿಫೈನ್ ಮಾಡ್ಬೋದು ಅಂದರೆ, ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್. ಸೊ ಆ ಡೇಟಾ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಸ್ ಇರಬಹುದು, ನಂಬರ್ಸ್ ಆಗಿರಬಹುದು ಅಥವಾ ಸಿಂಬಲ್ಸ್ ಆಗಿರಬಹುದು. ಫಿಫ್ತ್ ಕ್ವಶನ್, ದ ಸಿಂಗ್ಯುಲರ್ ಫಾರ್ಮ್ ಆಫ್ ಡೇಟಾ ಈಸ್. ಸೊ ಡೇಟಾ ಎಂಬ ಪದದ ಏಕವಚನ ರೂಪ. ಆ್ಯಕ್ಚುಲಿ ಡೇಟಾ ಅನ್ನೋದು ಪ್ಲೂರಲ್ ಫಾರ್ಮ್. ಸೊ ಡೇಟಾನ ಸಿಂಗಲ್ ಫಾರ್ಮಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಡೇಟಮ್. ನೆಕ್ಸ್ಟ್ ಸಿಕ್ಸ್ ಕ್ವಶನ್, ದ ಗವರ್ನಮೆಂಟ್ ಕಲೆಕ್ಟ್ಸ್ ಪಾಪ್ಯುಲೇಷನ್ ಡೇಟಾ ಥ್ರೂ. ಸೊ ಸರ್ಕಾರಗಳು ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆಗೆ ಸಂಬಂಧಪಟ್ಟಂಥ ಡೇಟಾನ ಹೇಗೆ ಕಲೆಕ್ಟ್ ಮಾಡುತ್ತೆ, ಯಾವುದರ ಮೂಲಕ ಕಲೆಕ್ಟ್ ಮಾಡುತ್ತೆ. ದಟ್ ಈಸ್ ಆಪ್ಷನ್ ಬಿ, ಸೆನ್ಸಸ್. ಸೆನ್ಸಸ್ ಮೂಲಕ ಜನಸಂಖ್ಯೆಯನ್ನು ಲೆಕ್ಕಾಚಾರವನ್ನು ಮಾಡುತ್ತೆ. ಸೆವೆಂತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಆಫ್ ಡೇಟಾ. ಸೊ ಡೇಟಾಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರುವಂಥ ಅಂಶಗಳಲ್ಲಿ ಉದಾಹರಣೆ ಯಾವುದಾಗಿಲ್ಲ. ಸೊ ದಟ್ ಈಸ್ ಆಪ್ಷನ್ ಡಿ, ಫೈನಲ್ ಅನಾಲಿಸಿಸ್ ರಿಪೋರ್ಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8, ಡೇಟಾ ಸ್ಟೋರ್ಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಈಸ್ ಪ್ರಿಫರ್ಡ್ ಬಿಕಾಸ್. ಸೊ ನಮಗೆ ಸಿಕ್ಕಿರುವಂತಹ ಡೇಟಾನ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನು ಸ್ಟೋರ್ ಮಾಡೋಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ಆಪ್ಷನ್ ಸಿ, ಪ್ರೊಸೆಸಿಂಗ್ ಬಿಕಮ್ಸ್ ಫಾಸ್ಟರ್ ಆ್ಯಂಡ್ ಈಸಿಯರ್. ಸೊ ಒಂದ್ಸಲ ಡೇಟಾನ ನಾವು ಎಲೆಕ್ಟ್ರಿಕ್ ಫಾರ್ಮಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನು ಪ್ರೋಸೆಸ್ ಮಾಡೋದಕ್ಕೆ ಆಗಲಿ ಅಥವಾ ಅದನ್ನು ಈಸಿಯಾಗಿ ಫಾಸ್ಟಾಗಿ ಪ್ರೋಸೆಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನೈನ್ತ್ ಕ್ವಶನ್, ವೆದರ್ ಅಲರ್ಟ್ಸ್ ಆರ್ ಜನರೇಟೆಡ್ ಬೈ ಅನಲೈಸಿಂಗ್. ಸೊ ವೆದರ್ ಅಂತ ಹೇಳಿದ್ರೆ ಹವಾಮಾನ. ಸೊ ಅಂದರೆ ವಾತಾವರಣದಲ್ಲಿ ಬರುವಂತಹ ಕೆಲವೊಂದು ಚೇಂಜಸ್, ಬದಲಾವಣೆಗಳನ್ನು ಯಾವ ರೀತಿಯಾಗಿ ಅವರು ಜನರೇಟ್ ಮಾಡಿ ಅಲರ್ಟ್ಸ್ಗಳನ್ನು ಕೊಡ್ತಾರೆ. ಸೊ ಆಪ್ಷನ್ ಸಿ, ದಟ್ ಈಸ್ ಸ್ಯಾಟಲೈಟ್ ಡೇಟಾ. ಸೊ ಸ್ಯಾಟಲೈಟ್ನಲ್ಲಿ ಬರುವಂಥ ಕೆಲವೊಂದು ಡೇಟಾನ ಕಲೆಕ್ಟ್ ಮಾಡಿಕೊಂಡು ಆ ಡೇಟಾನ ಅನಲೈಸಿಸ್ ಮಾಡಿ ದೆನ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಅಲರ್ಟ್ಸ್. 10th ಕ್ವಶನ್, ಡೇಟಾ ದಟ್ ಈಸ್ ಆರ್ಗನೈಸ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಇಸ್ ಕಾಲ್ಡ್. ಸೊ ಸಿಕ್ಕಿರುವಂಥ ಡೇಟಾನ ನಾವು ಕಾಲಮ್ ವೈಸು ಮತ್ತು ರೋ ವೈಸು ನಾವು ಅದನ್ನು ಆರ್ಗನೈಸ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಆಪ್ಷನ್ ಬಿ, ಸ್ಟ್ರಕ್ಚರ್ಡ್ ಡೇಟಾ. ನೆಕ್ಸ್ಟ್ 11th ಕ್ವಶನ್, ವಿಚ್ ಆಫ್ ದೀಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರ್ಡ್ ಡೇಟಾ. ಸೊ ಇಲ್ಲಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಸ್ಟ್ರಕ್ಚರ್ಡ್ ಡೇಟಾಗೆ ಉದಾಹರಣೆಯಾಗಿದೆ. ದಟ್ ಈಸ್ ಆಪ್ಷನ್ ಎ, ಎ ಟೇಬಲ್ ಶೋಯಿಂಗ್ ಸೇಲ್ಸ್ ರೆಕಾರ್ಡ್. ಸೊ ಒಂದು ಟೇಬಲ್ನಲ್ಲಿ ಇರುವಂಥ ಸೇಲ್ಸ್ ರೆಕಾರ್ಡ್ಗಳನ್ನ ನಾವು ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ಬೋದು. ವಿಚ್ ಆಫ್ ದೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಡೇಟಾಗೆ ಇಲ್ಲಿರುವಂಥ ಅಂಶಗಳಲ್ಲಿ ಯಾವುದು ಉದಾಹರಣೆಯಾಗಿದೆ. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಒಂದು ಪ್ರಾಪರವಾಗಿ ಅಥವಾ ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇರೋದಿಲ್ಲ. ಸೊ ಹಿಯರ್ ಆಪ್ಷನ್ ಸಿ, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ವಿತ್ ಪಿಕ್ಚರ್. ಸೊ ನ್ಯೂಸ್ ಪೇಪರ್ಗೆ ಕೆಲವೊಂದು ಸಲ ಆರ್ಟಿಕಲ್ ಬರುತ್ತೆ. ಸೊ ಆರ್ಟಿಕಲಲ್ಲಿ ಕೆಲವೊಂದು ಸಲ ಪಿಕ್ಚರ್ ಲೊಕೇಶನ್ಸ್ ಬೇರೆ ಎಲ್ಲದರಲ್ಲಿ ಅವರು ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಸೊ ದೇರ್ ಇಸ್ ನೋ ಎನಿ ಪ್ರಾಪರ್ ರೆಗ್ಯುಲರ್ ಪ್ಯಾಟರ್ನ್ ಇನ್ ದಟ್. ಸೊ ಅದಕ್ಕಾಗಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ವಿತ್ ಪಿಕ್ಚರ್ಸ್ ಅನ್ನೋದು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಬಹುದು. 13th ಕ್ವಶನ್, ಮೆಟಾ ಡೇಟಾ ಈಸ್ ಬೆಸ್ಟ್ ಡಿಫೈನ್ಡ್ ಆಸ್. ಮೆಟಾ ಡೇಟಾವನ್ನು ಅತಿ ಉತ್ತಮವಾಗಿ ಡಿಫೈನ್ ಮಾಡೋದಾದರೆ ಯಾವ ರೀತಿ ಡಿಫೈನ್ ಮಾಡ್ಬೋದು.
Option B, that is data about data. 14th one, an image file's resolution, image size, image type or examples of. ಸೊ ಒಂದು ಇಮೇಜಿನ ಫೈಲ್ನಲ್ಲಿ ಬರುವಂಥ ರೆಸೊಲ್ಯೂಷನ್ ಆಗಿರ್ಬೋದು, ಆ ಇಮೇಜಿನ ಸೈಜ್ ಆಗಿರ್ಬೋದು, ಹಾಗೂ ಇಮೇಜಿನ ಯಾವ ವಿಧದಲ್ಲಿದೆ, ಸೊ JPG ಫಾರ್ಮೆಟಲ್ಲಿ ಇದೆಯಾ, PNG ಫಾರ್ಮೆಟ್ ಇದೆ, ಇದೆಲ್ಲ ಅಂಶಗಳನ್ನು ನಾವು ಯಾವುದಕ್ಕೆ ಉದಾಹರಣೆಗೆ ಕೊಡ್ಬೋದು ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಡಿ, ಮೆಟಾ ಡೇಟಾ. ಅಂದರೆ ಡೇಟಾ ಅಬೌಟ್ ಡೇಟಾ. ಸೊ ಒಂದು ವಿಚಾರ, ಒಂದು ಇಮೇಜ್ ಅನ್ನೋದೇ ಒಂದು ಡೇಟಾ, ಆ ಡೇಟಾದಲ್ಲಿ ಮತ್ತೆ ಒಂದಷ್ಟು ಡೇಟಾಗಳನ್ನು ನಾವು ಕಾಣಬಹುದಾಗಿದೆ. ರೆಸೊಲ್ಯೂಷನ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಇಮೇಜ್ನ ಟೈಪ್ ಆಗಿರ್ಬೋದು. ಸೊ ಹಾಗಾಗಿ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಮೆಟಾ ಡೇಟಾ. 15th ಕ್ವೆಶನ್, ಡೇಟಾ ಕಲೆಕ್ಷನ್ ಈಸ್ ದ ಪ್ರೋಸೆಸ್ ಆಫ್. ಸೊ ಡೇಟಾ ಕಲೆಕ್ಷನ್ ಎಂಬುದು ಯಾವ ರೀತಿಯಾದಂಥ ಕಾರ್ಯವಿಧಾನ ಅಥವಾ ಪ್ರೋಸೆಸ್ ಅಂತ ಹೇಳಿದ್ರೆ, ಸೊ ಐಡೆಂಟಿಫೈಯಿಂಗ್ ಆ್ಯಂಡ್ ಗ್ಯಾದರಿಂಗ್ ದ ಡೇಟಾ ಆಫ್ ದ ಸೋರ್ಸಸ್. ಸೊ ಹಲವಾರು ಸಂಪನ್ಮೂಲಗಳಿಂದ ಅಥವಾ ಸೋರ್ಸ್ಗಳಿಂದ ನಾವು ಇನ್ಫಾರ್ಮೇಷನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು, ನಮಗೆ ಬೇಕಾದದನ್ನು ನಾವು ಗ್ಯಾದರ್ ಮಾಡೋದು, ಅಂದರೆ ಕಲೆಕ್ಟ್ ಮಾಡ್ಕೊಳ್ಳೋದು. ಇದನ್ನು ನಾವು ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. 16th one, which organization collects global economic data for making economic forecasts. ಅಂದರೆ ಯಾವ ಒಂದು ಸಂಸ್ಥೆ ಗ್ಲೋಬಲ್ ಎಕನಾಮಿಕ್ ಡೇಟಾ ಅಂದರೆ ಪ್ರಾಪಂಚಿಕ ಅರ್ಥವ್ಯವಸ್ಥೆಯ ಒಂದು ಅಂಶನ ಅಥವಾ ಡೇಟಾನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಆಪ್ಷನ್ ಡಿ, ದಟ್ ಈಸ್ IMF. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. 17th ಕ್ವೆಶನ್, ಡೇಟಾ ಸ್ಟೋರೇಜ್ ರೆಫರ್ಸ್ ಟು. ಡೇಟಾ ಸ್ಟೋರೇಜ್ ಅನ್ನೋದು ಏನನ್ನು ಸೂಚಿಸುತ್ತೆ? ಸೊ ಆಪ್ಷನ್ ಬಿ, ಸ್ಟೋರಿಂಗ್ ಡೇಟಾ ಆನ್ ಡಿಜಿಟಲ್ ಡಿವೈಸಸ್ ಫಾರ್ ಫ್ಯೂಚರ್ ಯೂಸ್. ನಮಗೆ ಸಿಗುವಂತಹ ಡೇಟಾನ ಒಂದು ಡಿಜಿಟಲ್ ಡಿವೈಸಲ್ಲಿ ಸ್ಟೋರ್ ಮಾಡಿಕೊಂಡು, ಅಂದರೆ ಪೆನ್ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಫ್ಲಾಪಿ ಡಿಸ್ಕ್, CD, ಈ ರೀತಿಯ ಡಿಜಿಟಲ್ ಡಿವೈಸಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಸ್ಟೋರ್ ಮಾಡೋದ್ರಿಂದ ಏನು ಉಪಯೋಗ? ಫ್ಯೂಚರ್ನಲ್ಲಿ ನಾವು ಅದನ್ನು ಮತ್ತೆ ರೀಯೂಸ್ ಮಾಡ್ಬೋದು. ಕ್ವೆಶನ್ ನಂಬರ್ 18, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡಿಜಿಟಲ್ ಸ್ಟೋರೇಜ್ ಡಿವೈಸ್. ಇಲ್ಲಿ ಕೊಟ್ಟಿರುವಂಥ ಅಂಶಗಳಲ್ಲಿ ಯಾವುದು ಒಂದು ಡಿಜಿಟಲ್ ಸ್ಟೋರೇಜ್ ಡಿವೈಸ್ ಆಗಿಲ್ಲ? ದಟ್ ಈಸ್ ಆಪ್ಷನ್ ಎ, RAM. ನೆಕ್ಸ್ಟ್, ದ ಫಸ್ಟ್ ಸ್ಟೆಪ್ ಇನ್ ದ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಇಸ್. ಡೇಟಾ ಪ್ರೊಸೆಸಿಂಗ್ ಸೈಕಲ್ ಒಂದು ಸರಪಳಿನಲ್ಲಿ ಮೊದಲ ಹಂತ, ಫಸ್ಟ್ ಸ್ಟೆಪ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಬಿ, ಡೇಟಾ ಕಲೆಕ್ಷನ್. ಸೊ ಡೇಟಾನ ಕಲೆಕ್ಟ್ ಮಾಡೋದೇ ಮೊದಲನೇ ಹಂತವಾಗಿರುತ್ತೆ. 20th, ವಿಚ್ ಆಫ್ ದೀಸ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಆಫ್ ಆಟೋಮೇಟೆಡ್ ಡೇಟಾ ಪ್ರೊಸೆಸಿಂಗ್. ಇವುಗಳಲ್ಲಿ ಯಾವುದು ಆಟೋಮೇಟೆಡ್ ಡೇಟಾ ಪ್ರೊಸೆಸಿಂಗ್ಗೆ ಉದಾಹರಣೆಯಾಗಿಲ್ಲ? ಸೊ ಹಿಯರ್ ದ ಆಪ್ಷನ್ ಡಿ, ಮ್ಯಾನ್ಯುಯಲ್ ಎಕ್ಸಾಮ್ ಪೇಪರ್ ಕರೆಕ್ಷನ್. ಸೊ ಮ್ಯಾನ್ಯುಯಲಿ ನಾವು ಪೇಪರ್ಗಳನ್ನ ಕರೆಕ್ಟ್ ಮಾಡೋದು ಆಟೋಮೇಟೆಡ್ ಡೇಟಾ ಪ್ರೊಸೆಸ್ ಆಗೋದಿಲ್ಲ. ಕ್ವೆಶನ್ ನಂಬರ್ 21, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇಲ್ಲಿರುವಂಥ ಕೆಲವೊಂದು ವರ್ಡ್ಸ್ಗಳಲ್ಲಿ ಯಾವುದು ನಮಗೆ ಸೆಂಟ್ರಲ್ ಟೆಂಡೆನ್ಸಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅಳತೆ ಅಥವಾ ಮಾಪನ ಅಲ್ಲ? ದಟ್ ಈಸ್ ಆಪ್ಷನ್ ಡಿ, ರೇಂಜ್. ಯಾಕೆಂದರೆ ರೇಂಜ್ ಅನ್ನೋದು ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಆಲ್ಸೋ ದ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಮೀನ್ ಈಸ್ ಅಫೆಕ್ಟೆಡ್ ಮೋಸ್ಟ್ ಬೈ. ಸೊ ಮೀನ್ ಅನ್ನುವಂಥ ಒಂದು ಟರ್ಮ್ ಸೊ ಯಾವ ರೀತಿಯಿಂದ ಎಫೆಕ್ಟ್ ಆಗಿದೆ, ಯಾವುದರಿಂದ ಮೋಸ್ಟ್ ಎಫೆಕ್ಟ್ ಆಗಿರುತ್ತೆ ಅಂತಂದರೆ ದಟ್ ಈಸ್ ಔಟ್ಲೈಯರ್ಸ್. ಸೊ ಔಟ್ಲೈಯರ್ಸ್ ಅಂದರೆ ಇರ್ತಕ್ಕಂಥ ಒಂದಷ್ಟು ನಂಬರ್ಸ್ಗಳಲ್ಲಿ ಕೆಲವೊಂದು ವ್ಯಾಲ್ಯೂಸ್ ತುಂಬ ಎಂಡ್ ಮೂಮೆಂಟಲ್ಲಿ ಇರುತ್ತೆ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಇರುತ್ತೆ, ಹೈಯರ್ ವ್ಯಾಲ್ಯೂ ಇರುತ್ತೆ. ಸೊ ದೋಸ್ ವ್ಯಾಲ್ಯೂಸ್ ಆರ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್ ದಟ್. ಸೊ ಮೀನ್ ವ್ಯಾಲ್ಯೂಗೆ ಸ್ವಲ್ಪ ತೊಂದರೆ ಅಥವಾ ಎಫೆಕ್ಟ್ ಅಥವಾ ಪರಿಣಾಮವನ್ನು ಬೀರುತ್ತೆ. ಮೀನ್ ಈಸ್ ಆಲ್ಸೋ ಕಾಲ್ಡ್ ಎಸ್. ಈ ಮೀನ್ ಅನ್ನೋ ಟರ್ಮ್ನ ಮತ್ತೊಂದು ಹೆಸರನ್ನು ಕರಿಬೇಕು ಅಂತ ಹೇಳಿದ್ರೆ ಸೊ ದಟ್ ಈಸ್ ಆಪ್ಷನ್ ಡಿ, ಆವರೇಜ್. ದ ಮಿಡಲ್ ವ್ಯಾಲ್ಯೂ ಆಫ್ ಸಾರ್ಟೆಡ್ ಡೇಟಾ ಈಸ್ ಕಾಲ್ಡ್. ಸೊ ಸಾರ್ಟ್ ಆಗಿರ್ತಕ್ಕಂಥ ಅಂದರೆ ಆರ್ಗನೈಸ್ ಆಗಿ ಅರೇಂಜ್ ಆಗಿರ್ತಕ್ಕಂಥ ಡೇಟಾದಲ್ಲಿ ಮಧ್ಯದ ವ್ಯಾಲ್ಯೂಗೆ ನಾವು ಏನಂತ ಕರಿತೀವಿ? ಸೊ ಮೀಡಿಯಂ ಅಂತ ಕರಿತೀವಿ. ಸೊ ಆಪ್ಷನ್ ಬಿ, ಮೀಡಿಯನ್. ಮೋಡ್ ರೆಫರ್ಸ್ ಟು. ಸೊ ಇಲ್ಲಿ ಮೋಡ್ ಟರ್ಮ್ ಏನಂತ ಹೇಳುತ್ತೆ? ಸೊ ಮೋಡ್ ಅಂತ ಹೇಳಿದ್ರೆ ಸೊ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ವ್ಯಾಲ್ಯೂ. ಸೊ ಕೊಟ್ಟಿರುವಂಥ ಡೇಟಾದಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗಿ ಬರುವಂಥ ವ್ಯಾಲ್ಯೂಸ್ಗಳನ್ನ ನಾವು ಮೋಡ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮೆಷರ್ ಆಫ್ ವೇರಿಯಬಿಲಿಟಿ. ಸೊ ಮೆಷರ್ ಆಫ್ ವೇರಿಯಬಿಲಿಟಿ ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಆಪ್ಷನ್ ಸಿ, ರೇಂಜ್. ವೇರಿಯಬಿಲಿಟಿ ಮೀನ್ ದ ಚೇಂಜಸ್. ಸೊ ಎಲ್ಲಿಂದ ಎಲ್ಲಿವರೆಗೆ ರೇಂಜ್ ಚೇಂಜ್ ಆಗಿದೆ. ಸೊ ಲೋಯೆಸ್ಟ್ ವ್ಯಾಲ್ಯೂ ಯಾವುದಿದೆ,
ಮತ್ತು ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತ ನಾವು ಇದರಲ್ಲಿ ನೋಡಬಹುದು. ರೇಂಜ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್, ರೇಂಜನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಆಪ್ಷನ್ ಬಿ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ಈ ಒಂದು ಫಾರ್ಮುಲಾ ಬೇಸಿಸ್ ಮೇಲೆ ರೇಂಜ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು. 28th ಕ್ವಶನ್, ವಿಚ್ ಮೆಷರ್ ಯೂಸಸ್ ಆಲ್ ಡೇಟಾ ವ್ಯಾಲ್ಯೂಸ್ ಟು ಕ್ಯಾಲ್ಕುಲೇಟ್ ಸ್ಪ್ರೆಡ್. ಸೊ ಯಾವ ಒಂದು ಈ ಮೆಷರ್ ಅಥವಾ ಮಾಪನದಿಂದಾಗಿ ಎಲ್ಲ ಡೇಟಾ ವ್ಯಾಲ್ಯೂಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ ಈಸ್ ಆಪ್ಷನ್ ಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಮಾಲರ್ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಸ್, ಸೊ ಸ್ಮಾಲರ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಸ್ಮಾಲರ್ ವ್ಯಾಲ್ಯೂ ಏನನ್ನು ಹೇಳುತ್ತೆ ಅಂತಂದರೆ ದಟ್ ಈಸ್ ಆಪ್ಷನ್ ಬಿ, ಡೇಟಾ ಆರ್ ಲೆಸ್ ಸ್ಪ್ರೆಡ್. ಸೊ ಡೇಟಾ ಕಡಿಮೆ ಪ್ರಮಾಣದಲ್ಲಿ ವಿಸ್ತಾರವಾಗಿದೆ ಅಂತ ಹೇಳ್ತೀವಿ. ಲಾಸ್ಟ್ ಕ್ವಶನ್, ಲಾರ್ಜರ್ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಸ್, ಸೊ ದೊಡ್ಡ ಪ್ರಮಾಣದ ವ್ಯಾಲ್ಯೂ ಅಂತ ಏನಂತ ಕರಿತೀವಿ ಅಂದರೆ, ಸೊ ಆಪ್ಷನ್ ಎ, ಡೇಟಾ ಆರ್ ವೈಡ್ಲಿ ಸ್ಪ್ರೆಡ್. ಸೊ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೆ 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ನೋಡಿ, ಸೊ ಅದರಲ್ಲಿ ಸರಿಯಾದಂಥ ಉತ್ತರವನ್ನು ನಿಮಗಾಗಿ ನೀಡಿದ್ದೇವೆ. ಸೊ ಕೊಟ್ಟಿರುವಂಥ ಉತ್ತರಗಳಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅಥವಾ ಏನಾದರೂ ಚೇಂಜಸ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಹಾಕುವುದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದಲ್ಲಿ, ಇನ್ ಡೀಟೇಲ್ ಆಗಿ ನಿಮಗೆ ಅರ್ಥವಾಗಿದ್ದಲ್ಲಿ, ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ವೃಂದದವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.